ಇದ್ದೀನಿ ಒಂದು ರೈಸ್ ರೆಸಿಪಿ. ಅದನ್ನ ತುಂಬಾ ಸಿಂಪಲ್ ಆಗಿ ಮನೆಯಲ್ಲೇ ಇರುವಂತ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ನ ಹಾಕಿ ಹೇಗೆ ಮಾಡೋದು, ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ. ಓಕೆ, ಈ ರೈಸ್ ಮಾಡೋದಕ್ಕೆ ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, 3 ಬ್ಯಾಡಗಿ ಮೆಣಸಿನಕಾಯಿ, ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು, ಸ್ವಲ್ಪ 2 ಟೀ ಸ್ಪೂನ್ ಕಡಲೆಬೇಳೆ, 2 ಎಸಳು ಕರಿಬೇವು, ಕಲರ್ಗೆ ಅರಶಿನ, 2 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, ಸಾಸಿವೆ, ಜೀರಿಗೆ ಮತ್ತು ಒಗ್ಗರಣೆಗೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾನು ರೈಸ್ನ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ರೈಸ್ ಮಾಡಿ ನಾನು ರೆಡಿ ಇಟ್ಕೊಂಡಿದ್ದೀನಿ. 3 ಜನಕ್ಕಾಗುವಷ್ಟು ನಾನಿವಾಗ ಮಾಡಿ ತೋರಿಸ್ತೀನಿ. ಓಕೆ, ನೋಡಿದ್ರಲ್ಲ ಏನೇನು ಬೇಕು ಅಂತ. ಈಗ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊತೀನಿ, ಬೆಳ್ಳುಳ್ಳಿನ ಬೇಳೆ ಮಾಡಿ ಒಂದು ಸ್ವಲ್ಪ ಜಜ್ಜಿಟ್ಕೊತೀನಿ, ಹುಣಸೆ ಹಣ್ಣನ್ನ ತೊಳೆದು ನೀರಲ್ಲಿ ನೆನೆ ಇಟ್ಕೊತೀನಿ, ಮೆಣಸಿನ್ಕಾಯಿನ 3 ಪೀಸ್ ಮಾಡಿ ಇಟ್ಕೊತೀನಿ, ಮತ್ತೆ ಕರಿಬೇವನ್ನ ಸಣ್ಣದಾಗಿ ಹೆಚ್ಚಿ ರೆಡಿ ಮಾಡ್ಕೊತೀನಿ. ನಾನಿವಾಗ ಬಳ್ಳೆ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಹಾಕ್ತೀನಿ. ಅದಕ್ಕೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ಇಷ್ಟು ಸಾಕು ಎಣ್ಣೆ. ಈಗ ಸಾಸಿವೆ ಜೀರಿಗೆ ಹಾಕೋಣ. ಎಣ್ಣೆ ಒಂದು ಸ್ವಲ್ಪ ಕಾಯಿಲಿ. ಎಣ್ಣೆ ಕಾದಿದೆ. ಇವಾಗ ಸಾಸಿವೆ ಜೀರಿಗೆ ಚಟಾಪಟ ಅನ್ಬೇಕದು. ನೆಕ್ಸ್ಟ್ ಕಡಲೆಬೇಳೆ ಬ್ರೌನ್ ಕಲರ್ ಬರಬೇಕು. ನೀವು ಬೇಕಾದ್ರೆ ಶೇಂಗಾ ಬೀಜ ಬೇಕಾದ್ರೆ ಹಾಕೋಬಹುದು. ನಾನು ಶೇಂಗಾ ಬೀಜ ಹಾಕ್ತಾ ಇಲ್ಲ. ಓಕೆ, ಈಗ ಕರಿಬೇವು ಮತ್ತೆ ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡೋಣ. ಇದಿಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಇದ್ರ ಜೊತೆಗೆ ಒಣಮೆಣಸಿನಕಾಯಿ ಕೂಡ ಹಾಕೋಣ. ಇದಿಷ್ಟು ಚೆನ್ನಾಗಿ ಫ್ರೈ ಆಗಲಿ. ಓಕೆ, ಇದು ಬ್ರೌನ್ ಕಲರ್ ಆಗಿದೆ. ಈರುಳ್ಳಿ ಚೆನ್ನಾಗಿ ಬೆಂದಿದೆ, ನೀವು ಇಲ್ಲಿ ನೋಡಬಹುದು. ಈಗ ಇದಕ್ಕೆ ಹುಣಸೆ ಹಣ್ಣಿನ ರಸ ಹಾಕ. ಚೆನ್ನಾಗಿ ಹುಣಸೆ ಹಣ್ಣು ಕಿವುಚ್ಕೊಂಡು ಇದರ ರಸ ಹಾಕ. ಒನ್ ಡೇ ಪಿಕ್ನಿಕ್ ಎಲ್ಲಾದ್ರೂ ಹೋದ್ರೆ ಈ ರೈಸನ್ನ ಈ ತರ ರೈಸ್ ಮಾಡ್ಕೊಂಡು ಹೋದ್ರೆ ತುಂಬಾನೇ ರುಚಿಯಾಗಿರುತ್ತೆ, ಮತ್ತೆ ಬೇಗನೂ ಆಗ್ಬಿಡುತ್ತೆ. ಈಗ ಕಿವುಚ್ಕೊಂಡಿರೋ ಹುಣಸೆ ಹಣ್ಣನ್ನ ಇಡ್ತೇನೆ. ಈ ಹುಣಸೆ ಹಣ್ಣು ಇದರಲ್ಲಿ ಚೆನ್ನಾಗಿ ಕುದಿಬೇಕು. ಓಕೆ, ಇವಾಗ ಇದು ಹುಣಸೆ ಹುಳಿ ಚೆನ್ನಾಗಿ ಕುದೀತಾ ಇದೆ. ಇದಕ್ಕಿವಾಗ ಅರಿಶಿನ ಪುಡಿ ಹಾಕೋಣ.
ಅರಿಶಿನ ಪುಡಿ ಹಾಕಿದ್ದೇನೆ. ಇವಾಗ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಕುದಿಲಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಮತ್ತೆ ಅಚ್ಕಾರದ ಪುಡಿ. ಅಚ್ಕಾರದ ಪುಡಿನ ಲಾಸ್ಟಿಗೆ ಹಾಕಬೇಕು, ಯಾಕಂದ್ರೆ ಅದು ಇದರಲ್ಲಿ ಕಲರ್ ಡಿಮ್ ಆಗಿಬಿಡುತ್ತೆ. ಅದಕ್ಕೆ ಖಾರದ ಪುಡಿನ ಲಾಸ್ಟಿಗೆ ಹಾಕಬೇಕು. ಓಕೆ, ಇವಾಗ ರೆಡಿ ಆಯಿತು. ಸ್ವಲ್ಪ ರುಚಿಗೆ ಒಂಚೂರು ಸಕ್ಕರೆ ಹಾಕೋಣ. ಒಂದು ಅರ್ಧ ಟೀ ಸ್ಪೂನ್ ಸಕ್ಕರೆ, ಟೇಸ್ಟಿಗೋಸ್ಕರ ಅಷ್ಟೇ. ಈಗ ಇದು ಒಗ್ಗರಣೆ ರೆಡಿ ಆಯಿತು. ಇದಕ್ಕೆ ಅನ್ನ ಹಾಕಿ ಕಲಿಸ್ಬಿಡೋಣ. ಇವಾಗ ರೈಸ್ ಹಾಕಿ ಕಲಿಸ್ಕೊಂಡು ಈ ತರ 5 ನಿಮಿಷ ಚೆನ್ನಾಗಿ ಬೇಯಬೇಕು. ಓಕೆ, ರೈಸ್ ರೆಡಿ ಆಗಿದೆ. ಇದನ್ನ ಸರ್ವ್ ಮಾಡ್ಕೊಳ್ಳೋಣ ಬರ್ರಿ. ಓಕೆ, ನೀವಿಲ್ಲಿ ನೋಡ್ಬೋದು ರೈಸ್ ರೆಡಿ ಆಗಿದೆ. ಓಕೆ, ನೋಡಿದ್ರಲ್ಲ ಈ ರೈಸ್ನ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ. ಇದಕ್ಕೆ ಯಾವುದೇ ತರ ಮಸಾಲೆ ರುಬ್ಬಿ ಹಾಕುವಂತ ಅವಶ್ಯಕತೆ ಇಲ್ಲ. ತುಂಬಾನೇ ಸಿಂಪಲ್ ಆಗಿರೋದು. ಇದನ್ನ ಎಮರ್ಜೆನ್ಸಿ ನೀವೆಲ್ಲಾದ್ರೂ ಹೋಗ್ಬೇಕಾದ್ರೆ ಕ್ವಿಕ್ ಆಗಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಬಾಕ್ಸಿಗೆ ಹಾಕೊಂಡು ಹೋಗ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.